ಹೆಲೋ ಗಾಯ್ಸ್, ನಮಸ್ತೆ. ಇವತ್ತು ದೆಹಲಿಯ ಫೇಮಸ್ ಆಲೂ ಟಿಕ್ಕಿ ಮಸಾಲ ಅಥವಾ ಚಾಟ್ ಮಾಡೋದು ಹೇಗಂತ ನೋಡೋಣ ಬನ್ನಿ. ಮೊದಲನೇದಾಗಿ ಮಸಾಲೆಯಿಂದ ಶುರು ಮಾಡೋಣ. ಒಂದು ಪ್ಯಾನ್ಗೆ 2 to 3 ಸ್ಪೂನ್ ಎಣ್ಣೆ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಣ್ಣ ಕೆಚ್ಚಿರೋ ಮೆಣಸಿನ್ಕಾಯಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಸ್ವಲ್ಪ ಹಿಂಗೆ ಹಾಕೋಣ. ನೆಕ್ಸ್ಟು 8 ರಿಂದ 9 ಗಂಟೆ ನೆನೆಸಿ ಬೇಯಿಸಿಟ್ಟಿರೋ ಬಟಾಣಿ ಕಾಳು 1 ಕಪ್ ಹಾಕೊಳ್ಳೋಣ. ಈಗ 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಚಾಟ್ ಮಸಾಲ, 1/4 ಸ್ಪೂನ್ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡೋಣ. ಇದಕ್ಕೀಗ ಬಟಾಣಿ ಬೇಯಿಸಿರೋ ನೀರು ಸೇರಿಸ್ಕೊಳ್ಳೋಣ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿರೋ ಆಲೂಗೆಡ್ಡೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋಣ. ಆಲೂಗೆಡ್ಡೆ ಹಾಕೋದ್ರಿಂದ ಮಸಾಲ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮಸಾಲ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ, ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಮಸಾಲ ಇಲ್ಲಿ ಬೇಯ್ತಾ ಇರಲಿ, ಅಷ್ಟರಲ್ಲಿ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ. ಚಟ್ನಿಗೆ ಕೊತ್ತಂಬರಿ ಸೊಪ್ಪು, ಪುದೀನ, 3-4 ಮೆಣಸಿನ್ಕಾಯಿ, ಚಾಟ್ ಮಸಾಲ, ಅರ್ಧ ಸ್ಪೂನ್ ಸೋಂಪು, ಅರ್ಧ ಸ್ಪೂನ್ ಜೀರಾ ಮತ್ತು ಉಪ್ಪು ಇಷ್ಟನ್ನು ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಚಟ್ನಿ ರೆಡಿಯಾಗಿದೆ, ಇಲ್ಲಿ ಮಸಾಲನೂ ರೆಡಿಯಾಗಿದೆ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಗ್ಯಾಸ್ ಆಫ್ ಮಾಡೋಣ. ಈಗ ಆಲೂ ಟಿಕ್ಕಿ ಮಾಡೋಣ. ಇದಕ್ಕೆ 3 ರಿಂದ 4 ಬೇಯಿಸಿರೋ ಆಲೂಗೆಡ್ಡೆ, ಅರ್ಧ ಕಪ್ಪು ಮೈದಾ, ಅರ್ಧ ಕಪ್ಪು ಕಾರ್ನ್ಫ್ಲೋರ್, ಸ್ವಲ್ಪ ಅರಿಶಿನ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕಬಾರ್ದು ಆ್ಯಂಡ್ ಆಲೂಗೆಡ್ಡೆ ತುಂಬ ಸಾಫ್ಟಾಗಿ ಬೇಯಿಸಬಾರ್ದು, ಗಟ್ಟಿಗಿರಲಿ, ಅದನ್ನು ತುರಿದು ಹಾಕೊಳ್ಳಿ. ಹಿಟ್ಟು ರೆಡಿ ಇದೆ. ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕಿ ಟಿಕ್ಕಿಗಳನ್ನ ಫ್ರೈ ಮಾಡ್ಕೊಳ್ಳೋಣ. 2 ಸೈಡು ಸ್ಯಾಲೋ ಫ್ರೈ ಮಾಡ್ಕೊಳ್ಳಿ. ಮೇಲೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಈಗ ಟಿಕ್ಕಿ ರೆಡಿ ಆಗಿದೆ, ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಮೊದಲು ಒಂದು ಟಿಕ್ಕಿ ಇಟ್ಕೊಂಡು ಅದ್ರ ಮೇಲೆ ಮಸಾಲೆ ಹಾಕೊತಾ ಇದ್ದೀನಿ. ಈಗ ಆಗಲೇ ಮಾಡಿಟ್ಕೊಂಡಿರೋ ಗ್ರೀನ್ ಚಟ್ನಿನ 1 ಸ್ಪೂನ್ ಹಾಕೊಳ್ಳಿ. ನಿಮ್ಗೇನಾದರೂ ಸ್ಪೈಸಿ ಇಷ್ಟ ಆದರೆ ಇನ್ನೊಂದು ಸ್ಪೂನ್ ಹಾಕೋಬೋದು. 1 ರಿಂದ 2 ಸ್ಪೂನು ಮೊಸರು, ಹಾಗೆ ಮೇಲ್ಗಡೆ ಟೊಮೆಟೊ ಕೆಚಪ್. ಈಗ ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕೊಳ್ಳಿ. ನನಗೆ ಮಸಾಲೆ ಇಷ್ಟ, ಇನ್ನೊಂದು ಸ್ಪೂನ್ ಹಾಕೋತಿದ್ದೀನಿ. ನೀವು ನಿಮಗೆ ಬೇಕಾದಾಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು. ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.